ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ದೇಶಕ್ಕೆ ಪ್ರೇರಣಾ ಶಕ್ತಿಯಾಗಿರುವಂಥವರು. ಇಂದಿನ ಪೀಳಿಗೆಯಲ್ಲಿ ದೇಶಾಭಿಮಾನ ಮತ್ತು ಹೋರಾಟದ ಮನೋಭಾವವನ್ನು ಕ್ಷೀಣಿಸಲಾರದಂತೆ ಕಾಪಾಡಿಕೊಳ್ಳಲು ಇಂತಹ ಮಹಾಪುರುಷರ ಜಯಂತಿಗಳ ಆಚರಣೆಗಳು ಸಹಾಯಕವಾಗಿವೆ ಎಂದು ಸಂಸದ ರಾಜ ಅಮರೇಶ್ವರ್ ನಾಯಕ್ ಹೇಳಿದರು. ಅವರು ಬುಧವಾರ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ತಾಲೂಕು ಘಟಕದಿಂದ ಪಟ್ಟಣದ ದೊಡ್ಡ ಹನುಮಾನ್ ದೇವಸ್ಥಾನದ ಆವರಣದಲ್ಲಿ ನಡೆದ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ನಾಡು ನುಡಿಗಾಗಿ ಹೋರಾಟ ಮಾಡಿದ ಸಮಾಜದಿಂದ ಬಂದಂತಹ ಸಮಾಜವಾದ ಕ್ಷತ್ರಿಯ ಸಮಾಜ ತಮ್ಮೆಲ್ಲ ಪಂಗಡಗಳನ್ನು ಒಗ್ಗೂಡಿಸಿ ಕ್ಷತ್ರಿಯ ಸಮಾಜದ ಜೊತೆಗೆ ರಾಷ್ಟ್ರದ ಏಳಿಗೆಗಾಗಿ ಶ್ರಮಿಸಲು ಮುಂದೆ ಬರಬೇಕು. ಶಿವಾಜಿ ಮಹಾರಾಜರ ತ್ಯಾಗ, ಧೈರ್ಯ, ಹೋರಾಟ ನಮ್ಮೆಲ್ಲರಿಗೂ ಪ್ರೇರಣೆಯಾಗಬೇಕಾಗಿದೆ. ನಮ್ಮ ಹಿರಿಯರು ಪಟ್ಟ ಕಷ್ಟ ಮಾಡಿದ ಹೋರಾಟದ ಅರಿವು ನಮಗಿರಲೇಬೇಕು. ಆ ಮೂಲಕ ನಮ್ಮಲ್ಲಿಯೂ ರಾಷ್ಟ್ರ ಪ್ರೇಮದ ಕಿಚ್ಚು ಎಂದಿಗೂ ಉರಿಯುತ್ತಲೇ ಇರಬೇಕು. ಸ್ವತಂತ್ರ ನಂತರ ಹುಟ್ಟಿದ ನಮ್ಮಲ್ಲಿ ಹೋರಾಟದ ಮನೋಭಾವ ಬರುಬರುತ್ತಾ ಕಡಿಮೆ ಆದಂತೆ ಮುಂದಿನ ಪೀಳಿಗೆಯಲ್ಲಿ ಹೋರಾಟದ ಮನೋಭಾವವೇ ಕ್ಷೀಣಿಸಬಾರದು. ಹೋರಾಟದ ಮನೋಭಾವ ಕಾಪಾಡಿಕೊಳ್ಳಲು ಈ ರೀತಿಯ ಜಯಂತಿಗಳ ಆಚರಣೆ ಮತ್ತೆ ನಮ್ಮಲ್ಲಿ ರಾಷ್ಟ್ರ ಪ್ರೇಮವನ್ನು ಬೆಳೆಸಲು ಸಹಕಾರಿಯಾಗಿವೆ ಎಂದು ಹೇಳಿದರು. ಒಂದು ಸಮಾಜದಲ್ಲಿ ಹೋರಾಟ ಮಾಡ್ಕೊಂಡು ನಾವು ಮೇಲೆ ಬರಬೇಕು. ಏನು ತಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳಿದ್ದಾವೆ, ತಮ್ಮಲ್ಲಿರ್ತಕ್ಕಂಥ ಅನೇಕ ಪಂಗಡಗಳಿದ್ದಾವೆ, ಅವುಗಳನ್ನೆಲ್ಲ ಒಗ್ಗೂಡಿಸಿ ತಮ್ಮ ಸಮಾಜದ ಕ್ಷತ್ರಿಯ ಸಮಾಜದ ಏಳಿಗೆ ಆಗೋದ್ರ ಜೊತೆಗೆ ಇಡೀ ನಮ್ಮ ದೇಶ ಮತ್ತು ರಾಷ್ಟ್ರದ ಏಳಿಗೆಯನ್ನು ನಾವು ಕಾಣ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾದಂಥ ವ್ಯಕ್ತಿ. ಅವರು ತಾಯಿ ನಾಡಿಗಾಗಿ ಹೋರಾಟ ಮಾಡಿದಂಥ ಇಂದಿನ ಮಕ್ಕಳು ಅವರೆಲ್ಲರ ಬಗ್ಗೆ ಹೆಚ್ಚಿನ ತಿಳ್ಕೊಳ್ತಕ್ಕಂಥ ಅವಶ್ಯ ಇದೆ. ಅದರ ಮುಖಾಂತರ ದೇಶ ಪ್ರೇಮವನ್ನು, ರಾಷ್ಟ್ರ ಪ್ರೇಮವನ್ನು ನಾವು ರೂಢಿಸಿಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ. ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಅಯ್ಯಪ್ಪಯ್ಯ, ಹಿರಿಯ ಮುಖಂಡರುಗಳಾದ ಗಿರಿಮಲ್ಲನಗೌಡ, ಯುವ ಮುಖಂಡರಾದ ಈಶ್ವರ ವಜ್ಜಲ್, ಚನ್ನಬಸವ, ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಸತ್ಯನಾರಾಯಣ ಸಿಂಗ್, ಶ್ರೀನಿವಾಸ್ ರಾಯಬಾಗಿ, ಶೋಭಾ ಕಾಟ್ವಾ, ರವಿಕುಮಾರ್ ಸೂರ್ಯವಂಶಿ, ದುರ್ಗಾ ಸಿಂಗ್ ರಜಪೂತ್ ಸೇರಿದಂತೆ ಸಮಾಜದ ಅನೇಕ ಮುಖಂಡರುಗಳು, ಕ್ಷತ್ರಿಯ ಕುಲಬಾಂಧವರು ಉಪಸ್ಥಿತರಿದ್ದರು.